ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲಿಂದ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿ ಸಿಗ್ತವೆ. ಈ ಪ್ರಕೃತಿ ಎಲ್ಲ ರೀತಿಯ ಒಂದೊಂದು ಗಿಡನೂ ಎಷ್ಟೋ ಔಷಧಿ ಯುಕ್ತ ಗಿಡವಾಗಿ ಅಡಕವಾಟ್ಕೊಂಡು ಬರ್ತದೆ. ಆ ಒಂದು ಗಿಡ ನಾವು ಪ್ರಕೃತಿ ಮರೋಬೇಕು. ಪ್ರಕೃತಿಯನ್ನು ಬಿಟ್ಟು ಪ್ರಕೃತಿ ವಿರುದ್ಧ ಹೋದಾಗ ಅಲ್ಲಿ ನಮಗೆ ಡೇಂಜರ್ ಝೋನ್ನು ತೋರಿಸುತ್ತೆ. ನಾವೇನು ಮಾಡಬೇಕು? ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ, ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅದರಲ್ಲಿರುವಂಥ ಅಂಶಗಳು ನಮಗೆ ಲಭ್ಯವಾಗುತ್ತೆ. ಅದನ್ನು ಬಿಟ್ಟು ನಾವು ರೆಡಿಮೇಡು ರಾಸಾಯನಿಕ ಅದು ಇದು ಅಂತ ಹೋದಾಗ ನಮಗೆ ಬಹಳ ತೊಂದರೆ ಆಗುತ್ತೆ. ನೋಡಿ, ಇದು ಮೆಂತ್ಯ ಅಂತ, ಮೆಂತ್ಯ ಬೀಜ. ಇದು ನಾನಾ ರೀತಿಯ ಅನೇಕ ಕಾಯಿಲೆಗಳಿಗೆ ದೊಡ್ಡ ಔಷಧಿ ಅಂತ ಹೇಳ್ಬೋದು. ಎಲ್ಲ ರೀತಿಯ ಕಾಯಿಲೆಗಳಿಗೂ, ಸರ್ವ ಕಾಯಿಲೆಗಳಿಗೂ ಇದೊಂದು ದಿವ್ಯ ಔಷಧ ಆಗ್ತದೆ. ಇದನ್ನು ಎಲ್ಲ ರೀತಿಯಲ್ಲಿ ಬಳಸ್ಕೊತಾರೆ. ಎರಡೆಗೂ ಇದೆ, ಕಾಫಿಗೂ ಇದೆ. ಮೆಂತ್ಯ ಕಾಫಿ ಚೆನ್ನಾಗ್ತದೆ. ಮತ್ತು ಬಾಡಿ ಕೂಲ್ಗೂ ಇದೆ. ಹೆಣ್ಮಕ್ಳಿಗೆ ಋತುಕ್ರಮ ಹೆಚ್ಚು ಕಡಿಮೆ ಇದೆ. ಮತ್ತು ಹೊಟ್ಟೆ ನೋವಿಗಿದೆ, ಕಣ್ಣಿಗೆ, ಒಂದೆರಡು ಕಿಡ್ನಿ, ಎಲ್ಲಕ್ಕೂ, ಪ್ರತಿ ಬಿ ಪಿಗೂ ಶುಗರ್ಗೂ ಎಲ್ಲಕ್ಕೂ ಇದೆ. ಈ ಬಿ ಪಿ ಶುಗರ್ ಇದ್ದವಂತೂ ದಿವ್ಯ ಔಷಧಿ ಈ ಮೆಂತ್ಯ ಬೀಜ. ಇದನ್ನು 1-2 ಚಮಚ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಬಿ ಪಿಗೆ ಮತ್ತು ಶುಗರ್ಗೆ ನಾರ್ಮಲ್ ಬರ್ತದೆ. ಡೈಜೆಷನ್ ಚೆನ್ನಾಗಾಗುತ್ತೆ, ಮಲಬದ್ಧತೆ ಚೆನ್ನಾಗಿ ಇದಾಗುತ್ತೆ. ಮಲಬದ್ಧತೆಯನ್ನು ತೆಗೆದು ಅದು ಕಾನ್ಸ್ಟಿಪೇಷನ್ ತೆಗಿತದೆ. ಇಷ್ಟೆಲ್ಲ ಇರುವಂತಹ ಈ ಬೀಜವನ್ನು ನಾವು ಸರಿಯಾಗಿ ಕ್ರಮವಾಗಿ ಉಪಯೋಗಿಸ್ಕೊತ ಬಂದರೆ ನಮ್ಗೆ ಯಾವ ಕಾಯಿಲೆ ಕಸಾರಗಳು ಬರಲ್ಲ ಸ್ನೇಹಿತರೆ. ಅದನ್ನು ಬಿಟ್ಟು ನಾವು ರೆಡಿಮೇಡ್ಗೆ ಹೋದಾಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಈಗ ಇದ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಮುಂದೆ ಯಾವ ಕಾಯಿಲೆಗೆ ಯಾವ ಥರ ಉಪಯೋಗಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ. ಎಲ್ಲರೂ ನೋಡಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.